ನಮ್ಮ ಕಡೆ ಮುಳ್ಳು ಸೌತೆಕಾಯಿ ಸೀಸನಲ್ಲಿ ಈ ರೆಸಿಪಿನ ಟ್ರೈ ಮಾಡ್ತೀವಿ. ನಾರ್ಮಲ್ ಸೌತೆಕಾಯಿ ಎಲ್ಲ ಟ್ರೈ ಮಾಡೋಣ. ಹಾಗಾಗಿ ದಪ್ಪ ದಪ್ಪ ಸೌತೆಕಾಯಿ, ಬಲ್ತೋಗಿರೋ ಸೌತೆಕಾಯಿಯನ್ನು ರೆಸಿಪಿಗೆ ಬಳಸ್ಬೋದು. ಒಂದು 4ರಿಂದ 5 ಸೌತೆಕಾಯಿಯನ್ನು ಬಳಸಿ ನಾವು ಇವತ್ತು 2 ಥರದ ರೆಸಿಪಿನ ಮಾಡ್ಕೊಂಬರೋಣ. ತುಂಬ ರುಚಿಕರವಾಗಿರುತ್ತೆ. ನೀವೆಂದಿಗೂ ತಿಂದಿರದ ರುಚಿ ಇದು ಸಾಮಾನ್ಯವಾಗಿ ಹಳ್ಳಿ ಕಡೆ ಮಾಡುವಂತಹ ರೆಸಿಪಿ. ಬನ್ನಿ ಈ ಆರೋಗ್ಯಕರವಾದ ರೆಸಿಪಿ ಹೇಗಿದೆ ಅಂತ ನೋಡ್ಕೊಂಬರೋಣ. ಇದಕ್ಕೆ ಮೇನಾಗಿ ಈರುಳ್ಳಿ, ಒಂದು 4ರಿಂದ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಪಕ್ಕದಲ್ಲಿ ಇಟ್ಕೊಂಡಿದ್ದೀನಿ. ನುಗ್ಗೆ ಸೊಪ್ಪು ಬೇಕಾಗುತ್ತೆ, ಅದನ್ನೆಲ್ಲ ರೆಡಿ ಮಾಡಿದ್ದೀನಿ. ಮೊದಲಿಗೆ ಚೆನ್ನಾಗಿ ತೊಳೆದಿರುವ ಸೌತೆಕಾಯಿಯನ್ನು ರೆಡಿ ಮಾಡ್ಕೊಳ್ಳೋಣ. ಈ ರೀತಿ ಶೇಪ್ ಇರೋದ್ರಿಂದ ಕಟ್ ಮಾಡಿ ತೊಗೊಳ್ಬೇಕಾಗುತ್ತೆ. ಹಾಗಾಗಿ ಇದನ್ನು ಎಲ್ಲ ಕಟ್ ಮಾಡಿ ತೊಗೊಂಡು ಮೊದಲಿಗೆ ತುರ್ಕೊಂಬಿಡೋಣ. ಒಂದು 5 ಸೌತೆಕಾಯಿಯನ್ನು ತೊಗೊಂಡಿದ್ದೀನಿ ನಾನು. 5 ಸೌತೆಕಾಯಿಯನ್ನು ರಸ ಸಮೇತವಾಗಿ ತುರ್ಕೊಳ್ಳೋಣ. ಯಾಕಂದರೆ ಇದರಲ್ಲಿ ರಸನೂ ಕೂಡ ನಾವು ಯಾವುದಾರ ಕೆಲವೊಂದು ರೆಸಿಪಿಗೆ ರಸನ ತೆಗೆದುಬಿಡ್ತೀವಿ. ಯಾವುದೇ ಆದ ರಸನ ತೆಗೆಯೋ ಹಾಗಿಲ್ಲ. ನಾವು ಎಲ್ಲವನ್ನೂ ರಸ ಸಮೇತವಾಗಿ ಈ ತುರಿನ ತೊಗೊಳ್ಬೇಕು. ಈಗ ನೋಡಿ, ಪ್ರತಿ ಒಂದು ಸೌತೆಕಾಯಿಯನ್ನು ತುರಿದು ಈ ರೀತಿ ತುರಿ ಬಂದಿದೆ. ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಇಷ್ಟು ರಸ ಸಮೇತವಾಗಿ ಸೌತೆಕಾಯಿ ತುರಿ ಬಂದಿತ್ತು. ಈಗ ಈರುಳ್ಳಿಯನ್ನು ಸಣ್ಣದಾಗಿ ಚಾಕ್ ಮಾಡ್ಕೊಳ್ಬೇಕು. ಈರುಳ್ಳಿ ಸ್ವಲ್ಪ ಜಾಸ್ತಿ ತೊಗೊಂಡಿರೋದ್ರಿಂದ ಇದು ಉಪಯೋಗಕ್ಕೆ ಬರುತ್ತೆ. ಈ ಸಮಯದಲ್ಲಿ ಸಣ್ಣಕ್ಕೆ ನಾವು ಕಟ್ಟಾಗಬೇಕು. ಸ್ವಲ್ಪ ಕಟ್ಟಾಗಿರುವ ಈರುಳ್ಳಿಯನ್ನು ಇದಕ್ಕೆ ಹಾಕಿ ಸಣ್ಣದಾಗಿ ನಾನು ಚಾಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇಷ್ಟು ಸಣ್ಣದಾದರೆ ಸಾಕಾಗುತ್ತೆ. ಇದನ್ನು ಈಗ ಒಂದು ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ನಾನು ಈ ರೆಸಿಪಿ ಮಾಡೋಕ್ಕೆ ನುಗ್ಗೆ ಸೊಪ್ಪು ತೊಗೊಂಡಿದ್ದೀನಿ. ನೀವು ಬೇಕಿದ್ರೆ ಮೆಂತ್ಯ ಸೊಪ್ಪು ತೊಗೊಳ್ಬೋದು. ಇದು ಆಪ್ಷನಲ್ಲು. ನುಗ್ಗೆ ಸೊಪ್ಪು ಒಳ್ಳೆ ರುಚಿ ಕೊಡುತ್ತೆ. ಹಾಗಾಗಿ ನುಗ್ಗೆ ಸೊಪ್ಪು ತೊಗೊಂಡಿದ್ದೀನಿ. ನುಗ್ಗೆ ಸೊಪ್ಪು ಮತ್ತೊಂದು ಸ್ವಲ್ಪ ಈರುಳ್ಳಿ ಇತ್ತು, ಹಸಿಮೆಣಸಿಕಾಯಿ ಜೊತೆಗೆ ಇದನ್ನು ನಾನು ಮತ್ತೆ ಒಂದು ರೌಂಡ್ ಮಾಡಿ ಅದೇ ತಟ್ಟೆಗೆ ಹಾಕಿಟ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾಟಿ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಕಟ್ ಮಾಡಿ ಅದನ್ನು ಕೂಡ ಹಾಕಿ ಎಲ್ಲವೂ ರೆಡಿ ಇದೆ. ಈಗ ಹಿಟ್ಟು, ಅಕ್ಕಿ ಹಿಟ್ಟು ಮೇನಾಗಿ ಬೇಕಾಗುತ್ತೆ. 1 ಬೌಲ್ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಈಗ ಅಗಲವಾದ ಪಾತ್ರೆ ತೊಗೊಂಡು ತುರಿದಿರುವ ಸೌತೆಕಾಯಿಯನ್ನು ಹಾಕ್ತಾಯಿದ್ದೀನಿ. ಇದರ ಜೊತೆಗೆ ಸಣ್ಣದಾಗಿ ಚಾಕ್ ಮಾಡ್ಕೊಂಡಿರುವ ನುಗ್ಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿ, ಅರ್ಧ ಈರುಳ್ಳಿಯನ್ನು ಹಾಕಿ ಅರ್ಧ ಎತ್ತಿಟ್ಕೊಳ್ತಾ ಇದ್ದೀನಿ. ಯಾಕಂದರೆ ಲಾಸ್ಟಲ್ಲಿ ನಾವು ಅರ್ಧ ಬಳಸಬೇಕಾಗುತ್ತೆ. ಈಗ ನೋಡಿ, ಇದನ್ನೆಲ್ಲವನ್ನು ಚೆನ್ನಾಗಿ ಒಂದು ರೌಂಡ್ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡಿಕೊಂಡು ಈಗ ಕೆಲವೊಂದು ಪೌಡ್ರ್ಗಳನ್ನು ಹಾಕ್ಕೊಳ್ಳೋಣ. ಈಗ ಸ್ಟವ್ ಉರಿಯನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ 1.5 ಚಮಚ ಆಗುವಷ್ಟು ಖಾರದ ಪುಡಿ, ಅಚ್ಚ ಖಾರದ ಪುಡಿ ಹಾಕ್ತಾಯಿದ್ದೀನಿ. ಹಾಗೆ 1 ಚಮಚದಷ್ಟು ಗರಂ ಮಸಾಲ, 1/4 ಚಮಚದಷ್ಟು ಅರಿಶಿನ ಪುಡಿಯನ್ನು ಹಾಕ್ತಾಯಿದ್ದೀನಿ. ಹಾಗೆ 1 ಚಮಚದಷ್ಟು ಧನಿಯಾ ಪುಡಿ. ಇಷ್ಟೇ ಮಸಾಲ ಸಾಕಾಗುತ್ತೆ. ಇದನ್ನೆಲ್ಲವನ್ನು ಚೆನ್ನಾಗಿ ಒಂದು ರೌಂಡ್ ಮಿಕ್ಸ್ ಮಾಡ್ಕೊಂಬಿಡೋಣ. ಯಾಕಂದರೆ ಹಸಿಮೆಣಸಿನ್ಕಾಯಿ ಕೂಡ ಒಂದು 3-4 ಹಸಿಮೆಣಸಿನ್ಕಾಯಿ ಸಣ್ಣದಾಗಿ ಕಟ್ ಮಾಡಿ ಬಳಸಿದ್ದೀನಿ ನಾನು. ಖಾರಕ್ಕೆ ಸಾಕಾಗುತ್ತೆ. ಈಗ ಚೆನ್ನಾಗಿ ಇದನ್ನು ಮೀಡಿಯಮ್ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಕುದಿಸ್ಕೊಳ್ಬೇಕು. ಸೌತೆಕಾಯಿಯಲ್ಲಿ ನೀರಿನಂಶ ಇರೋದ್ರಿಂದ ನೀರು ಬಿಟ್ಕೊಳ್ಳುತ್ತೆ. ನಾವು ಯಾವುದೇ ಆದ ನೀರನ್ನು ಹಾಕೋದಿಲ್ಲ ಇದಕ್ಕೆ. ನೋಡಿ, ಅದೇ ನೀರು ಈ ರೀತಿ ಇಷ್ಟು ನೀರು ಬಂದಿದೆ. ಈಗ ಇದು ಚೆನ್ನಾಗಿ ಕುದೀತಾ ಇದೆ. ಈಗ 1 ಬೌಲ್ ಅಕ್ಕಿ ಹಿಟ್ಟಲ್ಲಿ ಅರ್ಧ ಬೌಲ್ ಅಕ್ಕಿ ಹಿಟ್ಟನ್ನು ಹಾಕಿ ಸ್ವಲ್ಪ ಎತ್ತಿಟ್ಕೊಳ್ತಾ ಇದ್ದೀನಿ. ಯಾಕಂದರೆ ಸ್ವಲ್ಪನೇ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು. ಮೊದಲು ಈ ಒಂದು ಸೌತೆಕಾಯಿ ಪೇಸ್ಟಲ್ಲಿ ಅಕ್ಕಿ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಸ್ಟವ್ ಉರಿಯನ್ನು ಆನ್ ಮಾಡಿ ಚೆನ್ನಾಗಿ ಒಂದು ರೌಂಡ್ ಮಿಕ್ಸ್ ಮಾಡಿ ನಂತರ ಮಿಕ್ಕಿರುವ ಅರ್ಧ ಬೌಲ್ ಹಿಟ್ಟನ್ನು ಹಾಕಿ ಮತ್ತೆ ಒಂದು ರೌಂಡ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಈ ರೀತಿ ಹಾಕೋದ್ರಿಂದ ಪೂರ್ತಿ ಹಿಟ್ಟು ಚೆನ್ನಾಗಿ ಮಿಕ್ಸ್ ಆಗುತ್ತೆ. ನೋಡಿ, ಇವಾಗ ಚೆನ್ನಾಗಿ ಹಿಟ್ಟು ಬೆಂದಿದೆ. ಈ ಸಮಯದಲ್ಲಿ ಸ್ಟವ್ ಉರಿಯನ್ನು ಆಫ್ ಮಾಡಿ ಹಸಿ ಈರುಳ್ಳಿನ ಹಾಕ್ತಾಯಿದ್ದೀನಿ. ನಮಗೆ ಇಲ್ಲಿ ಈರುಳ್ಳಿ ಚೆನ್ನಾಗಿ ಬಾಯ್ಲ್ಡ್ ಆಗಬಾರ್ದು, ಹಸಿಯಾಗಿರಬೇಕು, ಸಣ್ಣದಾಗಿ ಕಟ್ ಮಾಡಿರಬೇಕು. ಈಗ ಒಂದು ರೌಂಡ್ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾವು ಇದಕ್ಕೆ ಯಾವುದೇ ಕಾರಣಕ್ಕೂ ನೀರನ್ನು ತೊಗೊಂಡಿಲ್ಲ. ಬರೀ ಸೌತೆಕಾಯಿ ರಸದಲ್ಲೇ ಹಿಟ್ಟು ಚೆನ್ನಾಗಿ ಬೆಂದಿದೆ. ಈಗ ನಾನು ಮರಗಿಗೆ ಹಾಕ್ತಾಯಿದ್ದೀನಿ ಹಿಟ್ಟನ್ನು. ಪೂರ್ತಿ ಹಿಟ್ಟನ್ನು ಮರಗಿಗೆ ಹಾಕ್ತಾಯಿದ್ದೀನಿ. ಬಿಸಿ ಇರುತ್ತೆ, ಸ್ವಲ್ಪನೇ ಹಾಕ್ತಾ ಇರಬೇಕು. ಈಗ ನೋಡಿ, ಸ್ವಲ್ಪ ಹೊತ್ತು ಒಂದು ವುಡನ್ ಸ್ಪೂನಲ್ಲಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಂಬಿಡಬೇಕು.
ನಮಗೆ ಮೆಲಿಯೋದಕ್ಕೆ ಹಗುರಾಗುತ್ತೆ. ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನು ಈ ರೀತಿ ಒಂದೇ ಕೈಯಲ್ಲಿ ಚೆನ್ನಾಗಿ ಮಿಲಿದು ಪಕ್ಕದಲ್ಲಿ ಇಟ್ಕೊಳ್ಬೇಕು. ನೋಡಿ, ಯಾಕಂದರೆ ಬಿಸಿ ಬಿಸಿ ಇರೋದ್ರಿಂದ ಜಾಸ್ತಿ ಇದನ್ನು ಮಿಲಿಯೋದಕ್ಕೆ ಆಗೋದಿಲ್ಲ. ಈ ರೀತಿ ಉಂಡೆ ಕಟ್ಟಿ ಕಟ್ಟಿ ಇಟ್ಕೊಂಡ್ರೆ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ನಾವು ತಗೊಳ್ಬೋದು. ಈಗ ಈ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಳ್ಬೇಕು. ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನು ತಗೊಂಡು ಒಂದು ಸ್ವಲ್ಪ ನೀರನ್ನು ಕೂಡ ಹಾಕಿ ಚೆನ್ನಾಗಿ ನಾದಿ ಪಕ್ಕದಲ್ಲಿ ಇಟ್ಕೊಳ್ಳೋಣ. ಸಣ್ಣದಾಗಿ ಉಂಡೆ ಮಾಡಿ ನಮಗೆ ರೊಟ್ಟಿ ಮಾಡೋದಕ್ಕೆ ಎಷ್ಟು ಬೇಕಾಗುತ್ತೋ ಹಿಟ್ಟು ಅಷ್ಟನ್ನು ನಾನು ತಗೊಳ್ತೀನಿ. ನೋಡಿ, ಇಷ್ಟು ಹಿಟ್ಟಾದರೆ ಸಾಕಾಗುತ್ತೆ. ನಾವು ಬೇಕಿದ್ರೆ ಕೈಯಲ್ಲಿ ಕೂಡ ನಾವು ಇದನ್ನು ತಟ್ತೀವಿ. ನಿಮಗೆ ಕೈಯಲ್ಲಿ ತಟ್ಟಕ್ಕೆ ಆಗೋದಿಲ್ಲ ಅಂದರೆ ಈ ರೀತಿ ಬಾಳೆ ಎಲೆ ತೊಗೊಳ್ಳಿ. ಬಾಳೆ ಎಲೆ ಇಲ್ಲ ಅಂದರೆ ಬಟರ್ ಪೇಪರಲ್ಲಿ ನೀವು ರೊಟ್ಟಿನ ಮಾಡ್ಕೊಳ್ಬೋದು. ಸ್ವಲ್ಪ ಎಣ್ಣೆನ ಹಾಕ್ತಾಯಿದ್ದೀನಿ. ಒಂದು ಕಾಲು ಚಮಚದಷ್ಟು ಎಣ್ಣೆ ಕೈಗೆ ಸ್ವಲ್ಪ ಹಚ್ಕೊಂಡು ನೀವು ಕೈಯಲ್ಲಿ ಈ ರೀತಿ ಆರಾಮಾಗಿ ರೊಟ್ಟಿನ ತಟ್ಬೋದು. ಇದು ನಾರ್ಮಲ್ ರೊಟ್ಟಿ ಥರ ಇರೋದಿಲ್ಲ. ನಾರ್ಮಲ್ ರೊಟ್ಟಿಗಿಂತ ಡಿಫ್ರೆಂಟ್ ರುಚಿ ಕೊಡುತ್ತೆ. ಯಾಕಂದರೆ ಸೌತೆಕಾಯಿ ಬಳಸಿರೋದ್ರಿಂದ. ನೀವು ಸೌತೆಕಾಯಿ ಬೇಡ ನಮಗೆ ಅಂದರೆ ಪಂಪ್ಕಿನ್ನಲ್ಲಿ ಪಂಪ್ಕಿನ್ನನ್ನು ಬಳಸಿದರೆ ಸ್ವಲ್ಪ ಸ್ವೀಟ್ ಆಗುತ್ತೆ. ಬೂದುಗುಂಬಳಕಾಯಿ ಕೂಡ ಬಳಸ್ಬೋದು. ಇದೇ ಥರನೇ ಬರುತ್ತೆ. ರುಚಿ ಕೂಡ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ನಾನಿಲ್ಲಿ ಸೌತೆಕಾಯಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ ಈಗ ಸ್ವಲ್ಪ ನೀರನ್ನು ಹಚ್ಕೊಂಡು ಈ ರೀತಿ ಅಗಲವಾಗಿ ನಾವು ಈ ರೊಟ್ಟಿನ ತಟ್ಕೊಳ್ತಾ ಇದ್ದೀನಿ. ಬಾಳೆ ಎಲೆ ಏನಾದರೂ ಅಗಲವಾಗಿದ್ದರೆ ಬಾಳೆ ಎಲೆ ಎಷ್ಟು ಅಗಲ ಇದೆಯೋ ಅಷ್ಟು ಅಗಲನೂ ನಾವು ರೊಟ್ಟಿನ ತಟ್ಕೊಳ್ಬೋದು. ಮಧ್ಯದಲ್ಲಿ ಈ ರೀತಿ ಹೋಲ್ ಮಾಡಿಕೊಂಡ್ರೆ ಚೆನ್ನಾಗಿ ಬೆಂದುಬಿಡುತ್ತೆ ಅಂತ ಹಾಗಾಗಿ ನಾನು ಹೋಲ್ ಮಾಡಿದ್ದೀನಿ. ಕೈಯಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಎದ್ದುಬಿಡುತ್ತೆ. ಇದನ್ನು ನೀವು ತವದಲ್ಲಿ ಇವಾಗ ಬೇಯಿಸ್ಕೊಳ್ಬೋದು. ತವನ ನಾನು ಬಿಸಿಗಿಟ್ಟಿದ್ದೆ. ಸ್ವಲ್ಪ ಎಣ್ಣೆಯನ್ನು ಹಾಕಿ ಚೆನ್ನಾಗಿ ಈ ರೀತಿ ಒಂದು ರೌಂಡ್ ಮಿಕ್ಸ್ ಮಾಡಿಕೊಂಡು ನಂತರ ಈ ರೊಟ್ಟಿನ ಹಾಕ್ತಾಯಿದ್ದೀನಿ. ಇದು ಸಾಮಾನ್ಯವಾಗಿ ನೀವು ಈ ರುಚಿ ತಿಂದಿರಲ್ಲ. ಈ ಒಂದು ವಿಡಿಯೋ ನೋಡಿ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿದರೆ ನಿಮಗೂ ಕೂಡ ಇಷ್ಟ ಆಗುತ್ತೆ. ಹಳ್ಳಿ ಕಡೆ ಮಾಡುವಂತಹ ರೆಸಿಪಿ ಇದು. ನೋಡಿ, ಸ್ವಲ್ಪ ಎಣ್ಣೆಯನ್ನು ಈ ರೀತಿ ಹಾಕಿ 1-2 ನಿಮಿಷಗಳ ಕಾಲ ಬೇಯಿಸಿಬಿಟ್ಟು ಉಲ್ಟಾ ಮಾಡಿ ಹಾಕಿದರೆ ಘಮ ಅಂತ ಸ್ಮೆಲ್ ಬರ್ತಾ ಇರುತ್ತೆ. ಯಾಕಂದರೆ ಸೌತೆಕಾಯಿ ತುರಿ ಮತ್ತು ಈರುಳ್ಳಿ ಎಲ್ಲ ಹಾಕಿರೋದ್ರಿಂದ ಒಂದು ಒಳ್ಳೆ ಫ್ಲೇವರ್ ನಿಮಗೆ ಬರ್ತಾ ಇರುತ್ತೆ. ನೋಡಿ, ಇವಾಗ ಎರಡೂ ಕಡೆ ಚೆನ್ನಾಗಿ ಬೆಂದಿದೆ. ಈಗ ಇದನ್ನು ತಕ್ಕೊಂಬಿಡೋಣ. ಈಗ ಇನ್ನೊಂದು ರೊಟ್ಟಿ ಇದೆ ಬಾಳೆಯಲ್ಲಿ ತಟ್ಟಿರೋದು. ಇದನ್ನು ಮತ್ತೆ ಹಾಕ್ತಾಯಿದ್ದೀನಿ. ನೋಡಿ, ಬಾಳೆ ಎಲೆಯಲ್ಲಿ ಮಾಡಿರೋದ್ರಿಂದ ಒಂದು ಒಳ್ಳೆ ಫ್ಲೇವರ್ ಸಿಗುತ್ತೆ ನಿಮಗೆ. ಹಬ್ಬಗಳಲ್ಲಿ ಬಾಳೆ ಎಲೆ ಏನಾದರೂ ಮಿಕ್ಕಿದರೆ ಈ ರೆಸಿಪಿನ ನೀವು ಟ್ರೈ ಮಾಡ್ಬೋದು. ಸೌತೆಕಾಯಿ ಅಂತೂ ಯಾವತ್ತೂ ಸಿಕ್ಕುತ್ತೆ. ಅದು ಇಲ್ಲ ಅಂದರೆ ನಿಮಗೆ ಬೂದುಗುಂಬಳಕಾಯಿನ ಬಳಸ್ಬೋದು. ಕೈಯಲ್ಲಿ ಕೂಡ ನಾನು ಮಾಡ್ತಾಯಿದ್ದೀನಿ ಒಂದು ರೊಟ್ಟಿನ. ಕೈಯಲ್ಲಿ ಕೂಡ ಆರಾಮಾಗಿ ಸ್ವಲ್ಪನೂ ಹರಿದು ಹೋಗದ ಹಾಗೆ ನೀವು ಕೈಯಲ್ಲಿ ಕೂಡ ತಟ್ಕೊಳ್ಬೋದು. ಯಾವತ್ತಾದರೂ ಒಂದೇ ಥರದ ತಿಂಡಿಗಳನ್ನು ತಿಂದು ಬೇಜಾರಾಗಿದ್ದರೆ ಈ ರೀತಿ ಡಿಫ್ರೆಂಟಾಗಿ ಬೆಳಗ್ಗೆ ತಿಂಡಿಗೆ ನೀವು ರೆಡಿ ಮಾಡ್ಕೊಳ್ಬೋದು. ನೋಡಿ, ಎಷ್ಟು ಅಗಲವಾಗಿ ಬಂದಿದೆ. ಇದನ್ನು ಕೂಡ ಹಾಗೆ ಗರಿ ಆಗಿ ಬೇಯಿಸ್ಕೊಂಡು ಪ್ರತಿಯೊಂದು ರೊಟ್ಟಿನೂ ಇದೇ ರೀತಿಯಾಗಿ ಬೇಯಿಸ್ಬಿಟ್ಟು ನಾನು ಒಂದು ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ. ಈಗ ರೊಟ್ಟಿ ಅಂತೂ ತುಂಬ ಚೆನ್ನಾಗಿ ರೆಡಿಯಾಗಿದೆ. ಇದರ ಜೊತೆಗೆ ನೀವು ಕಾಯಿ ಚಟ್ನಿ, ಶೇಂಗಾ ಚಟ್ನಿ ಅಥವಾ ತುಪ್ಪ, ಮೇಯ್ನಾಗಿ ಬೆಣ್ಣೆ ಜೊತೆಗೆ ತಿಂದ್ರಂತೂ ತುಂಬ ಚೆನ್ನಾಗಿರುತ್ತೆ. ಬೆಣ್ಣೆ ಇದ್ದರೆ ಬೆಣ್ಣೆ ಜೊತೆ ಸರ್ವ್ ಮಾಡ್ಬೋದು ನೀವು. ನೋಡಿ, ನೀವು ತಣ್ಣಗಾದ್ಮೇಲೆ ಇದು ಮೆತ್ತಗಾಗುತ್ತೆ, ಆದರೆ ರುಚಿ ಅದೇ ರುಚಿ ಇರುತ್ತೆ. ಬಿಸಿ ಇರುವಾಗ ತಿಂದ್ರೇ ಚೆನ್ನಾಗಿರುತ್ತೆ. ನಾನು ಬೆಣ್ಣೆ ಇರದೇ ಇರೋ ಕಾರಣ ನಾನು ತುಪ್ಪನ ಇಟ್ಟುಕೊಂಡು ಹಾಗೆ ಸ್ವಲ್ಪ ಚಟ್ನಿ ಕೂಡ ಮಾಡ್ಕೊಳ್ಬೋದು. ತುಪ್ಪಕ್ಕೂ ಕೂಡ ಚೆನ್ನಾಗಿರುತ್ತೆ. ಬಿಸಿ ರೊಟ್ಟಿ ಜೊತೆಗೆ ತುಪ್ಪ ಹಾಕ್ಕೊಂಡು ತಿಂತಾ ಇದ್ದರೆ ಮಸ್ತಾಗಿ ರುಚಿ ಇರುತ್ತೆ. ಹಾಗೆ ಕೂಡ ಚೆನ್ನಾಗಿರುತ್ತೆ. ನೀವು ಕೂಡ ಈ ಡಿಫ್ರೆಂಟ್ ಆಗಿರುವ ರುಚಿಯನ್ನು ನೀವು ಸವಿಬೇಕಂದ್ರೆ ಈ ವಿಡಿಯೋನ ನೋಡಿ. ನೀವು ಕೂಡ ಮನೆಯಲ್ಲಿ ಸೌತೆಕಾಯಿ ಸಾಮಾನ್ಯವಾಗಿ ಇದ್ದೇ ಇರುತ್ತೆ. ನೀವು ಕೂಡ ಟ್ರೈ ಮಾಡಿ. ಈಗ ಇದು ಒಂದು ರೆಸಿಪಿ ರೆಡಿ ಆಯಿತು. ಇನ್ನು ನಿಮಗೆ ಈ ರೊಟ್ಟಿಗಳನ್ನು ಚಿಕ್ಕ ಮಕ್ಕಳಿಗೆ ಬೇಕಾದರೆ ಈ ರೀತಿ ಚಿಕ್ಕದಾಗಿ ತಟ್ಟಿ ಈ ರೀತಿ ತಾಳಿಪಟ್ಟು ಥರ ಬೇಯಿಸಿಬಿಟ್ಟು ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಹಾಕ್ಬೋದು. ನನ್ನ ಮಗನಿಗೆ ಈ ರೀತಿ ಚಿಕ್ಕದಾಗಿ ಮಾಡಿ ನಾನು ಬಾಕ್ಸಿಗೆ ಕಳಿಸಿದ್ದೆ. ಮತ್ತು ಅದೇ ಒಂದು ಹಿಟ್ಟಲ್ಲಿ ನಾನು ಇದರಲ್ಲಿ ಇನ್ನೊಂದು ಥರ ರೆಸಿಪಿನ ನಾನು ತೋರಿಸ್ತೀನಿ ನೋಡಿ. ಅದಂತೂ ಸಖತ್ತಾಗಿ ರುಚಿ ಕೊಡುತ್ತೆ. ನೀವು ಈ ರೀತಿನಾದರೂ ಮಾಡ್ಬೋದು. ಸೇಮ್ ಹಿಟ್ಟು ಸ್ವಲ್ಪ ಹಿಟ್ಟನ್ನು ಈ ರೀತಿ ತೊಗೊಂಡು
ಚಿಕ್ಕ ಚಿಕ್ಕದಾಗಿ ಉಂಡೆಯನ್ನು ಮಾಡಿಕೊಂಡು ನೋಡಿ ಈ ರೀತಿ ಮಧ್ಯದಲ್ಲಿ ಒಂದು ಹೋಲ್ ಮಾಡ್ಕೊಂಬಿಡೋಣ. ಪ್ರತಿ ಒಂದಕ್ಕೂ ಅದೇ ರೀತಿಯಾಗಿ ಹೋಲನ್ನು ಮಾಡಿ ನೋಡಿ ಎಷ್ಟು ಚೆನ್ನಾಗಾಗಿದೆ. ಈ ರೀತಿ ಹೋಲ್ ಮಾಡಿ ಎತ್ತಿಟ್ಕೊಂಬಿಡೋಣ. ನಾನೀಗಾಗಲೇ ಎಣ್ಣೆಯನ್ನು ಕಾಸಕ್ಕಿಟ್ಟಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾಯ್ತಾ ಇದೆ. ಈಗ ಇದು ರೆಡಿಯಾಗಿದೆ. ಒಂದು 7ರಿಂದ 8 ಬಂದಿತ್ತು ನೋಡಿ, ಎಷ್ಟು ಚೆನ್ನಾಗಿ ಶೇಪ್ ಆಗಿದೆ ಅಲ್ವಾ. ಈಗ ಕಾದಿರುವ ಎಣ್ಣೆಯಲ್ಲಿ ಕರ್ಕೊಳ್ಳೋಣ. ಇದು ಕೂಡ ಅಷ್ಟೇ, ನಿಮಗೆ ಸಾಂಬಾರು ಇದ್ದರೆ ಸಾಂಬಾರು ಜೊತೆ ಹಾಕ್ಕೊಂಡು ತಿನ್ಬೋದು, ಹಾಗೇನಾದರೂ ತಿನ್ಬೋದು. ಸಂಜೆ ಮಕ್ಕಳಿಗೆ ಸ್ನ್ಯಾಕ್ಸ್ ಆಗಿ ಕೂಡ ನೀವು ಕೊಡ್ಬೋದು. ತುಂಬ ರುಚಿಕರವಾಗಿರುತ್ತೆ. ಯಾಕಂದರೆ ಮಸಾಲೆ ಎಲ್ಲ ಅದರಲ್ಲೇ ಇರೋದ್ರಿಂದ ನೀವು ಎಕ್ಸ್ಟ್ರಾ ಅದಕ್ಕೆ ಚಟ್ನಿ ಅವಶ್ಯಕತೆ ಇರೋದಿಲ್ಲ. ಈ ರೀತಿ ಹೊಂಬಣ್ಣ ಬರೋ ಹಾಗೆ ಈ ರೀತಿ ಚೆನ್ನಾಗಿ ಕರೆದು ಈಗ ತೆಗಿತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ. ಈ 2ನೇ ರೆಸಿಪಿ ಕೂಡ ರೆಡಿ ಆಯಿತು. ಇದು ಕೂಡ ಲಂಚ್ ಬಾಕ್ಸಿಗೂ ಚೆನ್ನಾಗಿರುತ್ತೆ, ಮಕ್ಕಳಿಗೆ ಮೇಯ್ನಾಗಿ ರುಚಿ ಇರುತ್ತೆ. ಇದು ಒಂದೇ ಹಿಟ್ಟಲ್ಲಿ 2 ಥರ ರೆಸಿಪಿ, ತುಂಬ ರುಚಿಕರವಾದ ರೆಸಿಪಿ ಮತ್ತು ಆರೋಗ್ಯಕರವಾದ ರೆಸಿಪಿ. ನೋಡಿ ಈ ಒಂದು ರೆಸಿಪಿ ಕೂಡ ರೆಡಿ ಆಯಿತು. ಬಿಸಿ ಬಿಸಿ ಆಗಿರುತ್ತೆ, ಸಖತ್ತಾಗಿರುತ್ತೆ ಬಿಸಿ ಬಿಸಿ ಇರುವಾಗಲೇ ತಿಂದರೆ. ನೋಡಿದ್ರಲ್ಲ ಸ್ನೇಹಿತರೆ, ಒಂದೇ ಹಿಟ್ಟಲ್ಲಿ 2 ಥರ ರೆಸಿಪಿನ ಮಾಡಿ ಶೇರ್ ಮಾಡಿದ್ದೀನಿ. ಈ ರೆಸಿಪಿ ಅಂತೂ ನೀವು ತಿಂದಿರಲಿಕ್ಕಿಲ್ಲ. ಹಾಗಾಗಿ ಇವತ್ತಿನ ವಿಡಿಯೋ ನೋಡಿ ನೀವು ಕೂಡ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ. ಇವತ್ತಿನ ಆರೋಗ್ಯಕರವಾದ ರೆಸಿಪಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಈ ವಿಡಿಯೋವನ್ನು ಶೇರ್ ಮಾಡಿ. ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಫೇಸ್ಬುಕ್ ಪೇಜನ್ನು ಕೂಡ ಫಾಲೋ ಮಾಡಿ. ಮತ್ತೆ ಮುಂದಿನ ರೆಸಿಪಿಯೊಂದಿಗೆ ಸಿಗೋಣ. ಧನ್ಯವಾದ.